ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಕೆಲವರು ಇರ್ತಾರೆ, ಅವ್ರಿಗೆ ಅವ್ರ ಯೋಗ್ಯತೆ ಏನು ಅನ್ನೋದು ಗೊತ್ತಿರೋದಿಲ್ಲ. ತಮಗಿಂತ ಶಕ್ತಿವಂತರ ಜೊತೆ ಗುದ್ದಾಡೋದಿಕ್ಕೆ ಹೋಗ್ತಾರೆ, ತಿನ್ನೋ ತಟ್ಟೆನ ಓದಿಬೇಕು ಅಂದ್ಕೋತಾರೆ, ಆಕಾಶದಲ್ಲಿ ತೇಲೋ ಮೋಡಗಳನ್ನ ನೋಡ್ಕೊಂಡು ಕುಡಿಯೋ ನೀರಲ್ಲಿ ಏನೇನೋ ಮಾಡ್ಕೊಂಡು ಬಿಡ್ತಾರೆ. ಆನಂತರ ಅದರ ಪರಿಣಾಮಗಳನ್ನು ಅನುಭವಿಸೋದಕ್ಕಾಗದೆ ಒದ್ದಾಡೋದಕ್ಕೆ ಶುರು ಮಾಡ್ತಾರೆ. ಇನ್ನೂ ಕೆಲವರು ಇರ್ತಾರೆ, ಅವ್ರು ಇದೆಲ್ಲನೂ ಮಾಡ್ತಾರೆ ಮತ್ತು ಪರಿಣಾಮಗಳನ್ನು ಅನುಭವಿಸೋದಕ್ಕೆ ಬೇರೆಯವರನ್ನು ಬಿಡ್ತಾರೆ. ನಾನು ಮೊದಲು ಹೇಳಿದ್ದು ಪಾಕಿಸ್ತಾನದ ಬಗ್ಗೆ, ಎರಡನೇದ್ದು ಬಾಂಗ್ಲಾದೇಶದ ಬಗ್ಗೆ. ಈಗ ನೋಡಿ, ಬಾಂಗ್ಲಾದೇಶ IMFನ ಲೋನಿಗಾಗಿ ಪರಿತಪಿಸ್ತಾ ಇದೆ. ಬೇರೆ ಯಾರಾದರೂ ಸಾಲ ಕೊಡ್ತಾರಾ ಅಂತ ನೋಡ್ತಾ ಇದೆ. ಇದೇ ಸಂದರ್ಭದಲ್ಲಿ ಭಾರತ ಬಾಂಗ್ಲಾಗೆ ಈ ಹಿಂದೆ ಕೊಡ್ತಾ ಇದ್ದ ನೆರವನ್ನ, ಬಾಂಗ್ಲಾದಲ್ಲಿ ಮಾಡೋದಕ್ಕೆ ಹೋಗ್ತಾ ಇದ್ದ ಹೂಡಿಕೆಗಳನ್ನ ನಿಲ್ಲಿಸುವ ನಿರ್ಧಾರವನ್ನ ಪ್ರಕಟಿಸಿರೋದು ಈಗ ಗಂಟ್ಲಲ್ಲಿ ಮೀನಿನ ಮುಳ್ಳು ಸಿಕ್ಕ ಹಾಕೊಂಡ ಹಾಗೆ ಬಾಂಗ್ಲಾ ಒದ್ದಾಡೋದಕ್ಕೆ ಕಾರಣ ಆಗ್ತಾ ಇದೆ. ಹಾಗಾದ್ರೆ ಯುನಸ್ನ ಅವಿವೇಕದಿಂದ ಬಾಂಗ್ಲಾಗ ಆಗ್ತಾ ಇರುವ ದೊಡ್ಡ ನಷ್ಟ ಏನು? ಅಲ್ಲಿ ಭಾರತ ಏನು ಮಾಡೋದಕ್ಕೆ ಹೋಗ್ತಾ ಇತ್ತು, ಈಗ ಏನು ಮಾಡ್ತಾ ಇದೆ? ಇದರಿಂದ ಭಾರತಕ್ಕಾಗೋ ಲಾಭ ಏನು, ನಷ್ಟ ಏನು? ಬಾಂಗ್ಲಾ ಬಿಟ್ಟು ಅಕ್ಕಪಕ್ಕದ ದೇಶಗಳಿಗಾಗೋ ಲಾಭ ಏನು? ಬನ್ನಿ ನೋಡೋಣ. ಗೆಳೆಯರೆ, ನಮ್ಮ ಪಕ್ಕದಲ್ಲಿ ಪಾಕಿಸ್ತಾನ ಅನ್ನೋ ಒಂದು ದೇಶ ಇದೆ ನೋಡಿ. ಅದೊಂದು ಕಾಲಕ್ಕೆ ಭಾರತದ ಜೊತೆ ಹೇಗೆ ಬೇಕಾದರೂ ಆಟ ಆಡಬಹುದು ಅಂತ ಭಾವಿಸ್ತಾ ಇತ್ತು. ಭಾರತ ಕಾಶ್ಮೀರದಲ್ಲಿ ಆರ್ಟಿಕಲ್ 370 ರದ್ದು ಮಾಡಿದ್ರೆ ಬೆಂಕಿ ತುಳಿದೋರ್ ಥರ ಕುಣಿದಾಡಿದ್ದು ಪಾಕಿಸ್ತಾನ. ಭಾರತ ಹಿಂಗೆಲ್ಲ ಮಾಡಿದ್ರೆ ನಾವು ಭಾರತದ ಜೊತೆ ವ್ಯಾಪಾರ ನಿಲ್ಲಿಸ್ತೀವಿ ಅಂತೂ ಪಾಕ್. ಏನಿವರು ವ್ಯಾಪಾರ ಮಾಡದೇ ಇದ್ರೆ ಭಾರತ ನಷ್ಟಕ್ಕೀಡಾಗ್ಬಿಡುತ್ತೆ, ನಾವು ನಮ್ಮ ಉತ್ಪಾದನೆಗಳನ್ನೆಲ್ಲ ತಗೊಂಡು ಹೋಗಿ ಹಿಂದೂ ಮಹಾಸಾಗರದಲ್ಲಿ ಚೆಲ್ಲಬೇಕಾಗತ್ತೆ ಅನ್ನೋ ರೇಂಜಿನ ಧಮಕಿ ಅದು. ಭಾರತ ಏನು ಮಾತಾಡಲಿಲ್ಲ, ಪಾಕಿಸ್ತಾನಕ್ಕೆ ಕಳುಹಿಸ್ತಾ ಇದ್ದದನ್ನೆಲ್ಲ ಸೈಲೆಂಟ್ ಆಗಿ ನಿಲ್ಲಿಸ್ತು. ಸಿಂಧೂ ನದಿ ನೀರನ್ನು ಕೂಡ ನಿಲ್ಲಿಸಿ ಬಿಡೋಣವೇ ಅಂತ ಕೇಳ್ತು. ಉಗ್ರವಾದ ಮತ್ತು ವ್ಯಾಪಾರ ಎರಡೂ ಒಟ್ಟೊಟ್ಟಿಗೆ ನಡೆಯೋದಿಲ್ಲ. ಸಿಂಧೂ ನದಿ ಒಪ್ಪಂದವನ್ನು ರದ್ದು ಮಾಡಿಕೊಂಡು ನೀರು ನಿಲ್ಲಿಸ್ತೀವಿ ಅಂತ ನೋಟಿಸ್ ಅನ್ನು ಕೊಡ್ತು. ಹಾಗೆ ಭಾರತ ತನ್ನ ರಫ್ತುಗಳನ್ನು ಪಾಕಿಸ್ತಾನಕ್ಕೆ ನಿಲ್ಲಿಸಿದ ಪರಿಣಾಮ ಪಾಕಿಸ್ತಾನದಲ್ಲಿ ಏನೆಲ್ಲ ಆಯಿತು ಅನ್ನೋದು ನಿಮಗೆ ಗೊತ್ತಿದೆ. ಈಗ ಭಾರತದ ಮತ್ತೊಂದು ಕಡೆ ಪಾಕಿಸ್ತಾನದಿಂದ ಕತ್ತರಿಸಿಕೊಂಡು ಹುಟ್ಟಿದ್ದು ತುಂಡಿನಂತಿದೆ ನೋಡಿ ಬಾಂಗ್ಲಾದೇಶ. ಅದರದ್ದು ಕೂಡ ಇದೇ ಥರದ ಕಥೆನೆ. ಹಸೀನಾ ಸರ್ಕಾರ ಪತನಗೊಂಡ ನಂತರ ಬಾಂಗ್ಲಾದಲ್ಲಿ ಹಿಂಸಾಚಾರಗಳಿನ್ನೂ ನಿಂತಿಲ್ಲ. ಅಲ್ಲಿ ಅಲ್ಪಸಂಖ್ಯಾತರ ಮೇಲೆ ನಿರಂತರ ದಾಳಿಗಳು ನಡೀತಾ ಇವೆ. ಯಾವ ದೇಶದಲ್ಲಿ ಶಾಂತಿ ಸುವ್ಯವಸ್ಥೆಗಳಿರೋದಿಲ್ವೋ ಅಲ್ಲಿ ವ್ಯಾಪಾರ ವಹಿವಾಟುಗಳು ಕೂಡ ಇರೋದಿಲ್ಲ, ಆರ್ಥಿಕ ಅಭಿವೃದ್ಧಿ ಇರೋದಿಲ್ಲ, ಹೂಡಿಕೆಗಳು ಬರೋದಿಲ್ಲ. ಈಗ ಬಾಂಗ್ಲಾಗೆ ಹೂಡಿಕೆಗಳು ಬರೋದಿರಲಿ, ಅಲ್ಲಿ ಈಗಾಗಲೇ ಇದ್ದ ಹೂಡಿಕೆಗಳು ಕೂಡ ಎದ್ದು ಹೊರಗೆ ಹೋಗ್ತಾ ಇವೆ. ಅಲ್ಲಿನ 40% ಜನಕ್ಕೆ ಕೆಲಸ ಕೊಟ್ಟಿದ್ದ, 80% ರಫ್ತು ಆದಾಯವನ್ನು ತಂದು ಕೊಡ್ತಾ ಇದ್ದ ಟೆಕ್ಸ್ಟೈಲ್ಸ್ ಮತ್ತು ಗಾರ್ಮೆಂಟ್ಸ್ ಇಂಡಸ್ಟ್ರಿ ನೆಲ ಕಚ್ಚಿದೆ. ಇನ್ನು 3 ತಿಂಗಳು ಆಮದು ಮಾಡ್ಕೊಳ್ಳೋದಕ್ಕೆ ಬೇಕಾಗುವಷ್ಟು ಮಾತ್ರ ಅಲ್ಲಿ ವಿದೇಶಿ ವಿನಿಮಯ ಸಂಗ್ರಹ ಇದೆ. ಹಸೀನಾ ಇದ್ದಾಗ ಸುಮಾರು 5.6 GDP ಬೆಳವಣಿಗೆ ಈಗ 3.5ಕ್ಕೆ ಕುಸಿತವನ್ನು ಕಂಡಿದೆ. ಜೊತೆಗೆ IMF ನಾವು ನಿಮಗೆ ಸಾಲ ಕೊಡಬೇಕು ಅಂದ್ರೆ ತೆರಿಗೆಗಳನ್ನು ಹೆಚ್ಚು ಮಾಡಿ, ಸಬ್ಸಿಡಿ ನಿಲ್ಲಿಸಿ, ಆರ್ಥಿಕ ಶಿಸ್ತನ್ನು ತಗೊಂಡು ಬನ್ನಿ ಅಂತ ಹೇಳ್ತಾ ಇದೆ. ಇನ್ನು ಚೈನಾ ಹಣ ಒಂದನ್ನು ಬಿಟ್ಟು ಬೇರೆ ಏನು ಬೇಕಾದರೂ ಕೇಳ್ರಪ್ಪ ಕೊಡ್ತೀವಿ ಅನ್ನತ್ತೆ. ಬ್ಯಾಂಕುಗಳ NPA ಹೆಚ್ಚಾಗಿದೆ, ಅಲ್ಲಿ ವ್ಯಾಪಾರಗಳು ನಡೀತಾ ಇಲ್ಲ. ದಿನಾ ಗಲಾಟೆ, ದಿನಾ ಬಂದು, ದಿನಾ ಪ್ರತಿಭಟನೆಗಳು, ಲೂಟಿಗಳು, ಇದೆಲ್ಲವನ್ನ ನೋಡ್ತಾ ಬಾಂಗ್ಲಾದ ಚೀಫ್ ಡ್ಯಾಮೇಜರ್ ಮತ್ತು ಮೈಕ್ರೋ ಫೈನಾನ್ಸ್ ಗಿರಾಕಿ ಯುನಸ್ಸು ತಲೆ ಮೇಲೆ ಕೈ ಹೊತ್ಕೊಂಡು ಕೂತಿದೆ. ಇಂಥ ಹೊತ್ತಲ್ಲಿ ಬಾಂಗ್ಲಾಗೆ ನಮ್ಮ ಟ್ರಾನ್ಸ್ ಶಿಪ್ಮೆಂಟ್ ಅನ್ನ ಬಳಸ್ಕೊಳ್ಳೋದಕ್ಕೆ ಇನ್ನು ಮುಂದೆ ಅವಕಾಶವನ್ನು ಕೊಡೋದಿಲ್ಲ ಅಂತ ಹೇಳಿದ ಭಾರತ ಈಗ ಮತ್ತೂ ಒಂದು ಶಾಕ್ ಅನ್ನು ಕೊಟ್ಟಿದೆ. ಇದರಿಂದ ಬಾಂಗ್ಲಾದೇಶದಲ್ಲಿ ನಡೀಬೇಕಿದ್ದ ಸರಿಸುಮಾರು 5,000 ಕೋಟಿ ರೂಪಾಯಿಗಳಷ್ಟು ವೆಚ್ಚದ ರೈಲ್ವೆ ಕಾಮಗಾರಿಗಳು ನಿಂತು ಹೋಗುತ್ತವೆ. ಇದರಿಂದ ಬಾಂಗ್ಲಾದೇಶದ ರೈಲ್ವೆ ನೆಟ್ವರ್ಕ್ ಸಾಕಷ್ಟು ಸಮಸ್ಯೆಗೀಡಾಗುತ್ತೆ. ಈಗ ಈ ಪ್ರಾಜೆಕ್ಟ್ಗಳನ್ನು ಮುಂದುವರಿಸಬೇಕು ಅಂದ್ರೂ ಕೂಡ ಬಾಂಗ್ಲಾ ಮತ್ತಷ್ಟು ಸಾಲ ಮಾಡ್ಕೋಬೇಕು. ಒಂದು ವೇಳೆ ಚೈನಾದ ಬಳಿ ಸಾಲ ತಗೊಂಡ್ರೆ ಬಾಂಗ್ಲಾ ಮನೆ ಹಾಳ ಬಡ್ಡಿ ಕಟ್ಟಬೇಕಾಗಿ ಬರುತ್ತೆ. ಆ ಹಣವನ್ನು ಕೊಡೋದಿಕ್ಕಾಗದೆ ಸಾಲದ ಸುಳಿಯಲ್ಲಿ ಸಿಲುಕೊಳ್ಳುತ್ತೆ. ಗೆಳೆಯರೆ, ಬಾಂಗ್ಲಾದೇಶದ ರೈಲ್ವೆ ನೆಟ್ವರ್ಕ್ ಇದೆ ನೋಡಿ, ಅದಕ್ಕೆ ಭಾರತೀಯ ರೈಲ್ವೆ ಅಷ್ಟೇ ವಯಸ್ಸಾಗಿದೆ. ಯಾಕೆಂದ್ರೆ ಒಂದು ಕಾಲದಲ್ಲಿ ಬಾಂಗ್ಲಾದೇಶ ಕೂಡ ನಮ್ಮ ಭಾರತವೇ ಆಗಿತ್ತು ನೋಡಿ. ಹೀಗಾಗಿ ಬ್ರಿಟಿಷರು ಭಾರತದಲ್ಲಿ ರೈಲು ಹಳಿಗಳನ್ನು ಹಾಕಿದಾಗ ಇವತ್ತಿನ ಬಾಂಗ್ಲಾದೇಶಕ್ಕೆ ಕೂಡ ರೈಲ್ವೆ ಹಳಿಗಳು ಬಿದ್ವು. 1862ರಲ್ಲೇ ಬಾಂಗ್ಲಾದೇಶದಲ್ಲಿ ರೈಲು ಓಡಾಡ್ತಾ ಇತ್ತು. ಆದ್ರೆ ಇವತ್ತು ಬಾಂಗ್ಲಾದ ರೈಲ್ವೆ ಪರಿಸ್ಥಿತಿ ಹೇಗಿದೆ? ಬಾಂಗ್ಲಾದೇಶದಲ್ಲಿ ಒಟ್ಟು 3,600 ಕಿಲೋಮೀಟರ್ಗಳಷ್ಟು ಉದ್ದದ ರೈಲ್ವೆ ನೆಟ್ವರ್ಕ್ ಇದೆ. ಅದರಲ್ಲಿ ಸುಮಾರು 2,025 ಕಿಲೋಮೀಟರ್ಗಳಷ್ಟು ರೈಲು ಮಾರ್ಗ ಇವತ್ತಿಗೂ ಮೀಟರ್ ಗೇಜ್ ಅಲ್ಲೇ ಇದೆ. ಹಾಗೆ 1,575 ಕಿಲೋಮೀಟರ್ನಷ್ಟು ಮಾತ್ರ ಬ್ರಾಡ್ ಗೇಜ್ ಆಗಿದೆ. ಇನ್ನು ಒಟ್ಟು ರೈಲ್ವೆ ನೆಟ್ವರ್ಕ್ ನಲ್ಲಿ 1,600 ಕಿಲೋಮೀಟರ್ಗಳಷ್ಟು ಡ್ಯೂಯಲ್ ಗೇಜ್ ಅನ್ನು ಮಾಡಲಾಗಿದೆ. ಅಲ್ಲಿ ಸರಿಸುಮಾರು 34,000 ಮಂದಿ ಕೆಲಸ ಮಾಡ್ತಾ ಇದ್ದಾರೆ. ಇನ್ನು 2024ರಲ್ಲಿ ಬಾಂಗ್ಲಾದೇಶದ ರೈಲುಗಳಲ್ಲಿ ಪ್ರಯಾಣ ಮಾಡಿದವರ ಸಂಖ್ಯೆ 18 ಮಿಲಿಯನ್ ನಷ್ಟಿತ್ತು. ಈ ರೈಲ್ವೆಯಿಂದ ಬಾಂಗ್ಲಾದೇಶಕ್ಕೆ ಒಟ್ಟು 6,421 ಮಿಲಿಯನ್ ಬಾಂಗ್ಲಾ
ಟಾಕಾಗಳಷ್ಟು ಆದಾಯ ಬರುತ್ತೆ. ಇಂಥ ರೈಲ್ವೆ ಇಲಾಖೆಗೆ ಸ್ವಲ್ಪ ಶಕ್ತಿ ತುಂಬುವುದಕ್ಕೆ ನಮಗೆ ಸಹಾಯ ಮಾಡಿ ಅಂತ ಈ ಹಿಂದಿನ ಬಾಂಗ್ಲಾದ ಪ್ರಧಾನಿ ಶೇಖ್ ಹಸೀನಾ ಕೇಳಿಕೊಂಡಿದ್ರು. ಹೀಗಾಗಿ ಭಾರತ ಬಾಂಗ್ಲಾದೇಶದ ರೈಲ್ವೆ ಕನೆಕ್ಟಿವಿಟಿಯನ್ನ ಬಲಪಡಿಸೋದಕ್ಕೆ 5,000 ಕೋಟಿ ರೂಪಾಯಿಗಳನ್ನ ಮೀಸಲಿಡಿತು. ಈ ಪ್ರಾಜೆಕ್ಟ್ ನಿಂದ ಭಾರತಕ್ಕೂ ಒಂದಷ್ಟು ಲಾಭಗಳಾಗ್ತಾ ಇದ್ವು. ಕೋಲ್ಕತಾದಿಂದ ಬಾಂಗ್ಲಾದೇಶದ ಮೂಲಕ ಈಶಾನ್ಯ ರಾಜ್ಯಗಳಿಗೆ ಸಂಪರ್ಕವನ್ನ ಕಲ್ಪಿಸೋದಕ್ಕೆ ಇದರಿಂದ ಸಾಧ್ಯ ಆಗುತ್ತೆ ಅಂತ ಭಾರತ ಯೋಚನೆ ಮಾಡಿತು. ಇದರಲ್ಲಿ ಅಖುರಾ ಅಗರ್ತಲಾ ಕ್ರಾಸ್ ಬಾರ್ಡರ್ ರೈಲ್ ಲಿಂಕ್, ಖುಲ್ನಾ ಮೊಂಗ್ಲಾ ಪೋರ್ಟ್ ರೈಲ್ ಲೈನ್ ಮತ್ತು ಢಾಕಾ ಟೋಂಗಿ ಜೈದೇವ್ಪುರ್ ರೈಲ್ ಎಕ್ಸ್ಪೆನ್ಷನ್ ಪ್ರಾಜೆಕ್ಟ್ಗಳು ಸೇರ್ಕೊಂಡಿದ್ವು. ಇದಲ್ಲದೆ ಇನ್ನು 5 ರೈಲ್ವೆ ಯೋಜನೆಗಳಿಗಾಗಿ ಸರ್ವೆ ಕಾರ್ಯ ಕೂಡ ನಡೆದಿತ್ತು. ಸೊ ಒಟ್ಟು 8 ಪ್ರಾಜೆಕ್ಟ್ಗಳನ್ನು ಭಾರತ ಬಾಂಗ್ಲಾದೇಶದಲ್ಲಿ ನಿರ್ಮಿಸೋದಕ್ಕೆ ಬಯಸಿತು. ಈ ಯೋಜನೆಯ ಮೂಲ ಉದ್ದೇಶ ಈಶಾನ್ಯ ರಾಜ್ಯಗಳನ್ನ ಬೆಸೆಯೋದಾಗಿತ್ತು. ಗೆಳೆಯರೆ, ಈಗಲೂ ಕೂಡ ಭಾರತದ ಈಶಾನ್ಯ ರಾಜ್ಯಗಳಲ್ಲಿ ನಮ್ಮ ರೈಲ್ವೆ ನೆಟ್ವರ್ಕ್ ಇದೆ. ಭಾರತದ ಅತಿ ದೂರದ ಪ್ರಯಾಣವನ್ನು ಮಾಡುವ ರೈಲು ತಿರುವನಂತಪುರಂನಿಂದ ಅಸ್ಸಾಂನ ದಿಬ್ರೂಗಢದವರೆಗೆ ತಲುಪುತ್ತೆ. ಇಲ್ಲಿ ಓಡಾಡುವ ಎಕ್ಸ್ಪ್ರೆಸ್ ಒಟ್ಟು 4,268 ಕಿಲೋಮೀಟರ್ಗಳಷ್ಟು ದೂರ ಕ್ರಮಿಸುತ್ತೆ. ಹಾಗೇನೆ ಇದು ನೇರವಾಗಿ ಭಾರತದ ಮುಖ್ಯ ಭೂಮಿಯನ್ನ ಈಶಾನ್ಯ ರಾಜ್ಯಗಳ ಜೊತೆ ಸಂಪರ್ಕವನ್ನು ಕಲ್ಪಿಸಿಕೊಡ್ತಾ ಇದೆ. ಆದರೆ ಈ ರೈಲು ಭಾರತದ ಚಿಕನ್ ನೆಕ್ ಅಂದ್ರೆ ಸಿಲಿಗುರಿ ಕಾರಿಡಾರ್ ಮೂಲಕ ಪಶ್ಚಿಮ ಬಂಗಾಳವನ್ನು ದಾಟಿ ಅಸ್ಸಾಂಗೆ ತಲುಪಬೇಕು. ಸೊ ಇದು ಸುತ್ತಿ ಬಳಸಿ ಅಸ್ಸಾಂನ ತಲುಪಿದಂತಾಗುತ್ತೆ. ಹೀಗೆ ಮಾಡೋದಕ್ಕಿಂತ ಹೇಗೆ ಬಾಂಗ್ಲಾದ ನೆಲವನ್ನು ಬಳಸಿಕೊಂಡು ಕೋಲ್ಕತಾದಿಂದ ತ್ರಿಪುರಾಗೆ ನೇರವಾಗಿ ರಸ್ತೆ ಸಂಪರ್ಕವನ್ನು ಕಲ್ಪಿಸಲಾಗಿತ್ತೋ ಹಾಗೇನೆ ಬಾಂಗ್ಲಾದ ರೈಲ್ವೆ ಮಾರ್ಗಗಳನ್ನು ಬಳಸಿಕೊಂಡು ಪಶ್ಚಿಮ ಬಂಗಾಳದಿಂದ ನೇರವಾಗಿ ಬಾಂಗ್ಲಾ ಮೂಲಕ ಈಶಾನ್ಯ ರಾಜ್ಯಗಳಿಗೆ ರೈಲ್ವೆ ಮಾರ್ಗವನ್ನು ನಿರ್ಮಾಣ ಮಾಡಿದ್ರೆ ಅದು ಹತ್ತಿರದ ಮಾರ್ಗ ಆಗುತ್ತೆ ಅನ್ನೋದು ಭಾರತದ ಯೋಜನೆ ಆಗಿತ್ತು. ಹಸೀನಾ ಕೂಡ ಇದನ್ನೇ ಕೇಳ್ತಾ ಇದ್ರು. ಯಾಕೆಂದ್ರೆ ಬಾಂಗ್ಲಾ ಮತ್ತು ಭಾರತದ ನಡುವೆ ಸುಮಾರು $15 ಬಿಲಿಯನ್ ವರೆಗೆ ವ್ಯಾಪಾರ ವಹಿವಾಟುಗಳಿವೆ. ಹಾಗೆ ಬಾಂಗ್ಲಾದ ಜನ ಆಸ್ಪತ್ರೆಗಳಿಗೆ ಬರಬೇಕು ಅಂದ್ರೂ ಕೋಲ್ಕತಾಗೆ ಅಥವಾ ಈಶಾನ್ಯದ ರಾಜ್ಯಗಳಿಗೆ ಬರಬೇಕಿತ್ತು. ಅಷ್ಟೇ ಅಲ್ಲ, ಅವರು ಫಿನ್ಲ್ಯಾಂಡ್ಗೋ, ಚೆಕ್ ರಿಪಬ್ಲಿಕ್ಗೋ, ರೊಮೇನಿಯಾಗೋ ಹೋಗಬೇಕು ಅಂದ್ರೆ ವೀಸಾಗಳಿಗಾಗಿ ಕೂಡ ಭಾರತಕ್ಕೆ ಬರಬೇಕಿತ್ತು. ಹೀಗಾಗಿ ಶೇಖ್ ಹಸೀನಾ ಬಾಂಗ್ಲಾ ರೈಲ್ವೆ ಯೋಜನೆಗೆ ಸಹಾಯ ಮಾಡಿ ಅಂತ ಭಾರತವನ್ನ ಕೇಳ್ಕೊಂಡ್ರು. ಅಲ್ಲಿ ಭಾರತ ಕೆಲಸನ ಕೂಡ ಶುರು ಮಾಡ್ತು. ಆದ್ರೆ ಈಗಲಿನ ಪರಿಸ್ಥಿತಿ ಬದಲಾಗಿದೆ. ಬಾಂಗ್ಲಾದ ಕೇರ್ ಟೇಕರ್ ಭಾರತದ ಜೊತೆಗಿನ ಸಂಬಂಧಗಳನ್ನ ಕೆಡಿಸ್ಕೊಂಡಿದ್ದಾನೆ. ಹೀಗಾಗಿ ಭಾರತ ಕೂಡ ಬಾಂಗ್ಲಾ ಜೊತೆಗಿನ ಸಂಬಂಧಗಳನ್ನ ಒಂದೊಂದಾಗಿ ಕಡ್ಕೊಳ್ತಾ ಇದೆ. ಈಗ ರೈಲ್ವೆ ಯೋಜನೆಗೆ ಕೂಡ ಅನುದಾನವನ್ನ ನಿಲ್ಲಿಸಿದೆ. 5,000 ಕೋಟಿ ರೂಪಾಯಿ ಹೂಡಿಕೆಯ ಈ ಪ್ರಾಜೆಕ್ಟ್ ಅನ್ನ ನಾವು ಹಿಂದಕ್ಕೆ ಪಡೀತಿದ್ದೀವಿ ಅಂತ ಭಾರತ ಘೋಷಿಸಿದೆ. ಗೆಳೆಯರೆ, ಇಲ್ಲಿ ಮೊನ್ನೆ ಬಾಂಗ್ಲಾದೇಶದ ಈ ಕೇರ್ ಟೇಕರ್ ಹೇಳಿದ ಒಂದು ಮಾತನ್ನು ನಾವು ಮರೆಯೋ ಹಾಗಿಲ್ಲ. ಈಶಾನ್ಯ ರಾಜ್ಯಗಳಿವೆ ನೋಡಿ, ಇವುಗಳನ್ನ ಸಂಪರ್ಕಿಸೋದಕ್ಕೆ ಬಾಂಗ್ಲಾನ ಬಿಟ್ರೆ ಭಾರತಕ್ಕೆ ಇನ್ನೆರಡೇ ಮಾರ್ಗಗಳು ಉಳಿಯತ್ವೆ. ಒಂದು, ಚಿಕನ್ ನೆಕ್ ಅಥವಾ ಸಿಲಿಗುರಿ ಕಾರಿಡಾರ್ ಮೂಲಕ ಈ ಭಾಗವನ್ನ ಸಂಪರ್ಕಿಸಬೇಕು, ಅಥವಾ ಸಮುದ್ರ ಮಾರ್ಗದ ಮೂಲಕ ಮ್ಯಾನ್ಮಾರ್ ಅನ್ನ ತಲುಪಿ ಅಲ್ಲಿಂದ ಈಶಾನ್ಯ ರಾಜ್ಯಗಳಿಗೆ ಹೋಗಬೇಕು. ಇಲ್ಲಿ ಈ ಚಿಕನ್ ನೆಕ್ ಮೂಲಕ ಹೋಗ್ತೀವಿ ಅಂದ್ರೆ ಸ್ವಲ್ಪ ದೂರ ಜಾಸ್ತಿ ಆಗುತ್ತೆ ಅನ್ನೋದು ನಿಜ. ಆದ್ರೆ ಈ ಭಾಗದಲ್ಲಿ ಭಾರತ ತನ್ನ ಸಂಪರ್ಕವನ್ನ ಸಾಧ್ಯವಾದಷ್ಟು ಹೆಚ್ಚು ಮಾಡ್ಕೋಬೇಕಿದೆ. ಗೆಳೆಯರೆ, ಈ ಸಿಲಿಗುರಿ ಕಾರಿಡಾರ್ ಇದೆಯಲ್ಲ, ಇಲ್ಲಿಂದ ಸ್ವಲ್ಪ ದೂರದಲ್ಲೇ 2017ರಲ್ಲಿ ಭಾರತ ಮತ್ತು ಚೈನಾದ ನಡುವೆ ಒಂದು ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಅದನ್ನ ಡೋಕ್ಲಾಮ್ ಸಂಘರ್ಷ ಅಂತ ಕರೀತಾರೆ. ಸೊ ಇಲ್ಲಿ ಈಶಾನ್ಯ ಭಾರತದ ಮತ್ತೊಂದು ಬದಿಯಲ್ಲಿ ಚೈನಾ ಇರೋದ್ರಿಂದ ಭಾರತ ಈ ಭಾಗದಲ್ಲಿ ತನ್ನ ಸಂಪರ್ಕಗಳನ್ನ ಹೆಚ್ಚು ಮಾಡಿಕೊಳ್ಳೇಬೇಕಾಗತ್ತೆ. ಅಲ್ಲಿಗೆ ರಸ್ತೆ, ರೈಲು ಮಾರ್ಗಗಳನ್ನ ಸಾಧ್ಯ ಆದಷ್ಟು ಹೆಚ್ಚು ಮಾಡ್ಕೋಬೇಕು. ಅಸ್ಸಾಂ, ಮೇಘಾಲಯ, ಮಣಿಪುರ್, ಮಿಜೋರಾಂ, ನಾಗಾಲ್ಯಾಂಡ್, ತ್ರಿಪುರಾ, ಅರುಣಾಚಲ್ ಪ್ರದೇಶ ಹಾಗೂ ಸಿಕ್ಕಿಂಗಳನ್ನು ಜೋಡಿಸೋದಕ್ಕೆ ಇಲ್ಲಿ ಇನ್ನಷ್ಟು ರೈಲು ಹಳಿಗಳನ್ನ ಹಾಕೋ ಯೋಜನೆಯನ್ನು ಕೂಡ ಕೇಂದ್ರ ಹಮ್ಮಿಕೊಳ್ತಾ ಇದೆ. ಇಲ್ಲಿ ಬಾಂಗ್ಲಾದ ನೆಲ ಬಳಕೆ ಆಗಿದ್ದಿದ್ರೆ ಈ ಸಂಪರ್ಕ ಸ್ವಲ್ಪ ಹತ್ತಿರ ಆಗ್ತಾ ಇತ್ತು. ಆದ್ರೆ ಅದನ್ನ ಬಾಂಗ್ಲಾ ಭಾರತದ ಅಗತ್ಯ ಅಂತ ಅಂದ್ಕೊಂಡು ಬಾಲ ಬಿಚ್ಚಿದ್ರೆ ಭಾರತ ಬೇರೆ ದಾರಿಯನ್ನ ಖಂಡಿತ ಮಾಡಿಕೊಳ್ಳೇಬೇಕಾಗತ್ತೆ. ಇನ್ನು ಈ ಯೋಜನೆ ರದ್ದಾಗ್ತಾ ಇರೋದ್ರಿಂದ ಇಲ್ಲಿ ಬಾಂಗ್ಲಾದೇಶಕ್ಕೆ ಬರೀ ಭಾರತದ ನಡುವಿನ ಸಂಪರ್ಕ ಮಾತ್ರ ಕಟ್ ಆಗ್ತಾ ಇಲ್ಲ, ಬದಲಿಗೆ ಥಾಯ್ಲ್ಯಾಂಡ್ ನಿಂದ ಮ್ಯಾನ್ಮಾರ್ ಮೂಲಕ ಬಾಂಗ್ಲಾದೇಶವನ್ನ ಹಾದು ಭಾರತಕ್ಕೆ ಬರೋ ರಸ್ತೆ ಯೋಜನೆ ಇತ್ತು ನೋಡಿ, ಅದರಿಂದ ಕೂಡ ಇನ್ನು ಮುಂದೆ ಭಾರತ ಬಾಂಗ್ಲಾನ ಹೊರಗಿಡುತ್ತೆ. ಇನ್ನು ಈಶಾನ್ಯ ಭಾರತ ಹಾಗೂ ಭಾರತದ ಮುಖ್ಯ ಭೂಮಿಯನ್ನ ಬೆಸೆಯೋದಿಕ್ಕೆ ಮತ್ತೊಂದು ಪರ್ಯಾಯ ಮಾರ್ಗವನ್ನು ಭಾರತ ಹುಡುಕ್ತಾ ಇದೆ. ಅದರ ಭಾಗವಾಗಿ ಬಿಹಾರದ ಮೂಲಕ ನೇಪಾಳಕ್ಕೆ, ನೇಪಾಳದಿಂದ ಮತ್ತೆ ಸಿಕ್ಕಿಂಗೆ, ಅಲ್ಲಿಂದ ಭೂತಾನ್ಗೆ, ಆ ನಂತರ ಅಸ್ಸಾಂ ಮೂಲಕ ಇನ್ನಿತರ ಈಶಾನ್ಯ ರಾಜ್ಯಗಳಿಗೆ, ಹಾಗೆ ಅರುಣಾಚಲ ಪ್ರದೇಶಕ್ಕೆ ಕೂಡ
ರೈಲು ಮಾರ್ಗದ ಮೂಲಕ ಸಂಪರ್ಕಿಸುವ ಯೋಜನೆಗೆ ಈಗ ಜೀವ ಬರ್ತಾ ಇದೆ. ಇದು ನೇಪಾಳ ಮತ್ತು ಭೂತಾನ್ ಎರಡೂ ದೇಶಗಳಿಗೆ ಲಾಭ ಮಾಡಿಕೊಡುವುದಷ್ಟೇ ಅಲ್ಲ, ಆ ದೇಶಗಳ ಜೊತೆಗಿನ ಭಾರತದ ವ್ಯಾಪಾರಕ್ಕೆ ಮತ್ತು ಇಲ್ಲಿಂದ ಅಲ್ಲಿಗೆ ಹೋಗೋ ಪ್ರವಾಸಿಗಳಿಗೆ ಕೂಡ ಇದು ಸಾಕಷ್ಟು ಅನುಕೂಲವನ್ನ ಮಾಡಿಕೊಡುತ್ತೆ. ಇನ್ನು ಈಗ ಬಾಂಗ್ಲಾಗೆ ರೈಲ್ವೆ ಯೋಜನೆಯನ್ನ ನಿಲ್ಲಿಸ್ತಾ ಇರೋ ಭಾರತ ಮುಂದೆ ಅವರಿಗೆ ಆಹಾರ ಪದಾರ್ಥಗಳ ಸರಬರಾಜನ್ನ ಕೂಡ ನಿಲ್ಲಿಸಿಬಿಟ್ರೆ ಅಲ್ಲಿಗೆ ಬಾಂಗ್ಲಾ ಕೂಡ ಪಾಕಿಸ್ತಾನದ ಹಾಗೆ ಹಸಿವಿನ ತೆಕ್ಕೆಗೆ ಬೀಳಬೇಕಾಗಿ ಬರುತ್ತೆ. ಮ್ಯಾನ್ಮಾರ್ನ ಗಡಿಯಲ್ಲಿ ಅರಾಕನ್ ಆರ್ಮಿ ಬಾಂಗ್ಲಾಗೆ ಈಗಾಗಲೇ ನಕ್ಷತ್ರ ಮತ್ತು ಅರ್ಧ ಚಂದ್ರ ಎರಡನ್ನೂ ತೋರಿಸ್ತಾ ಇದೆ. ಅಲ್ಲಿನ ಗಡಿಗಳು ಕೂಡ ಮುಚ್ಚಲ್ಪಟ್ರೆ ಬಾಂಗ್ಲಾಗೆ ವ್ಯಾಪಾರ ಮಾಡ್ಕೊಳ್ಳೋದಕ್ಕೆ, ಅಕ್ಕಿ ತರಿಸ್ಕೊಳ್ಳೋದಕ್ಕೆ ಸಮುದ್ರ ಮಾರ್ಗ ಬಿಟ್ಟು ಮತ್ತಿನ್ಯಾವ ಮಾರ್ಗವೂ ಉಳಿದಿರುವುದಿಲ್ಲ. ಅಲ್ಲಿ ಯುನಸ್ಸೇ ಇನ್ನಷ್ಟು ದಿನ ಇದ್ರೆ ಬಾಂಗ್ಲಾ ಹಸಿವಿನ ಹೊಡೆತಕ್ಕೂ ತುತ್ತಾಗತ್ತೆ. ಬಹುಶಃ ಬೇಗ ಆ ದಿನಗಳು ಕೂಡ ಬರೋ ಹಾಗೆ ಕಾಣ್ತಾ ಇವೆ. ಇದು ಗೆಳೆಯರೆ ಬಾಂಗ್ಲಾದ ರೈಲ್ವೆ ಯೋಜನೆಗೆ ಕೊಡ್ತಾ ಇದ್ದ 5,000 ಕೋಟಿ ರೂಪಾಯಿಗಳ ಯೋಜನೆಯನ್ನ ಭಾರತ ಹಿಂದಕ್ಕೆ ಪಡೆದಿರೋದರ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.